ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾತ್ಮಕಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪೊಲೀಸ್ ನೇಮಕಾತಿ ಹೊಸ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಮೊನ್ನೆ DGP ಅವರು. ಏನು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆದು PSI ಸ್ಕ್ಯಾಮು ದೊಡ್ಡ ಇಶ್ಯೂ ಆಗಿ ಕೋರ್ಟ್ಗೆ ಹೋಗಿ ಮತ್ತೆ ರೀ ಎಕ್ಸಾಮ್ ಆಗಿ ಏನೆಲ್ಲ ಬೆಳವಣಿಗೆ ಆಗ್ತು. ಇದರ ನಡುವೆ ಹೊಸ ನೇಮಕ ಪ್ರತ್ಯೇಕ ಮಂಡಳಿ ಕೂಡ ರಚನೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರತ್ಯೇಕ ನೇಮಕಾತಿ ಮಂಡಳಿ KPSC ಈ ಥರ ಪ್ರತ್ಯೇಕವಾಗಿ ಪೊಲೀಸ್ ಇಲಾಖೆಗೆ, ಪೊಲೀಸ್ ನೇಮಕಾತಿಗೆ ಪ್ರತ್ಯೇಕ ಮಂಡಳಿ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪರೀಕ್ಷಾ ಕ್ರಮಕ್ಕೆ ಕಡಿವಾಣ ಹಾಕಲು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಶೀಘ್ರದಲ್ಲೇ ನಿಮಗೆ ಅಧಿಕೃತವಾಗಿ ಆದೇಶ ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅನುಮೋದನೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. DGP ಏನು ಹೇಳಿದ್ದಾರೆ ಅಂದರೆ, ಪೊಲೀಸ್ ನೇಮಕಾತಿಯಲ್ಲಿ ಪಾರದರ್ಶಕವಾಗಿ ನಡೆಸಲಾಗುತ್ತಿದ್ದು ಅಕ್ರಮಗಳ ನಿಯಂತ್ರಣಕ್ಕೆ DGP ಮಟ್ಟದ ಅಧಿಕಾರಿ ನೇತೃತ್ವ ಮಂಡಳಿ ರಚನೆಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಸರ್ಕಾರದ ಅನುಮೋದನೆಗೆ ನಿರೀಕ್ಷೆಯಲ್ಲಿದ್ದೇವೆ. ಅಂದರೆ DGP ಮಟ್ಟದಲ್ಲಿ ಒಂದು ಹೊಸ ಮಂಡಳಿ ರಚನೆ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ಗೆ ನಾವು ಕಾಯ್ತಾ ಇದ್ದೀವಿ, ನಿರೀಕ್ಷೆಯಲ್ಲಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಮೊನ್ನೆ ADGP ಶರತ್ ಚಂದ್ರ ಅವರು ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಏನೆಲ್ಲ ಪೊಲೀಸ್ ನೇಮಕಾತಿ ಏನೆಲ್ಲ ಆಗ್ತಾ ಇದೆ, ಅದರ ಬಗ್ಗೆ ಶಾಶ್ವತವಾಗಿ ಪರಿಹಾರ ಕೊಡೋಕ್ಕೋಸ್ಕರ, ಸ್ಕ್ಯಾಮ್ಗಳನ್ನ ಇದು ಮಾಡೋಕ್ಕೋಸ್ಕರ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಕೂಡ ಮಾಡಿದ್ದಾರೆ. 5 ಹಿರಿಯ IPS ಅಧಿಕಾರಿ ಜೊತೆ ಸೇರಿಕೊಂಡು ಒಂದು ಮಂಡಳಿ ರಚನೆ ಮಾಡೋದಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ. ಅದರ ನಡುವೆ ಒಂದು ಮಂಡಳಿ ಸಲ್ಲಿಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಗೃಹ ಮತ್ತು ಹಣಕಾಸು ಇಲಾಖೆ ಮಧ್ಯೆ ಒಂದು ಸುತ್ತಿನ ಸಮಾಲೋಚನೆ ನಡೆದಿದೆ. ಆಲ್ರೆಡಿ ಗೃಹ ಇಲಾಖೆ, ಹಣಕಾಸು ಇಲಾಖೆ ಎರಡೂ ಕೂಡ ಒಪ್ಪಿಗೆ ಕೊಡಬೇಕಾಗುತ್ತೆ. ಒಂದು ಸುತ್ತಿನ ಸಮಾಲೋಚನೆ ಕೂಡ ನಡೆದಿದೆ. ಕೆಲವು ದಿನಗಳಲ್ಲಿ ಅಧಿಕೃತ ಆದೇಶ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ 2022ರಲ್ಲಿ 504 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಏನೆಲ್ಲ ಆಗಿತ್ತು ಅಂತ ನಮಗೆ ಗೊತ್ತು. ಹಾಗಾಗಿ ಸಾಕಷ್ಟು ಜನ ಅರೆಸ್ಟ್ ಆಗಿದ್ರು, ದೊಡ್ಡ ಕುಳಗಳ ಅರೆಸ್ಟ್ ಆಗಿದ್ದು. ಇದರ ನಡುವೆ ಈ ರೀತಿ ಮಂಡಳಿ ಮಾಡಿದ್ದಾರೆ. ಪ್ರಸ್ತುತ ಬಂದ್ಬಿಟ್ಟು ಸ್ವತಃ DGP ಅವರೇ ಅದೇ ರೀತಿ 5 IPS ಅಧಿಕಾರಿಗಳನ್ನ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ ಈ ಮಂಡಳಿಗೆ. ಈಗ ಸಿಂಪಲ್ಲು ಒಂದು ಪ್ರತ್ಯೇಕ ಮಂಡಳಿ ಬಂದರೆ ಇವರೇ ಪರೀಕ್ಷೆ ನಡೆಸ್ತಾರೆ, ಇವರೇ ನೇಮಕಾತಿ ಮಾಡ್ತಾರೆ. ಅದಕ್ಕೆ ಸರ್ಕಾರ, ಗೃಹ ಇಲಾಖೆ, ಅದೇ ರೀತಿ ಹಣಕಾಸು ಇಲಾಖೆ ಒಪ್ಪಿಗೆ ಬೇಕು. ಅದಕ್ಕೆ ಹಣವನ್ನು ಕೊಡಬೇಕಾಗುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಅದನ್ನ ಮಾಡಿದ್ರೆ ಪರೀಕ್ಷೆ ಇನ್ನೂ ಕೂಡ ಸ್ವಲ್ಪ ಪಾರದರ್ಶಕವಾಗಿ ನಡೀಬೋದು ಅಂತೇಳಿ ಉದ್ದೇಶ ಅಷ್ಟೇ. ಒಂದು ಬಾರಿ ನೇಮಕಾತಿ ನಡೆಸುವುದರಿಂದ 5 ರಿಂದ 6 ಕೋಟಿ ಹಣ ವಿನಿಯೋಗ ಆಗುತ್ತೆ. ಪ್ರಸ್ತುತ ಆರ್ಥಿಕ ನಿರ್ವಹಣೆಗೆ ಸ್ವತಂತ್ರವಿಲ್ಲದ ಕಾರಣ ಈ ರೀತಿ ಪೊಲೀಸ್ ಇಲಾಖೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೇಮಕಾತಿ ವೇಳೆ ಸಂಗ್ರಹವಾದ ಅರ್ಜಿ ಶುಲ್ಕ ನೇರವಾಗಿ ಖಜಾನೆ ಇಲಾಖೆಗೆ ಜಮೆ ಆಗುತ್ತೆ. ಹೀಗಾಗಿ ನೇಮಕಾತಿ, ಲಿಖಿತ ಪರೀಕ್ಷೆ ನಡೆಸುವ ಕಟ್ಟಡದ ಬಾಡಿಗೆ, ಪರೀಕ್ಷೆ ಮೇಲ್ವಿಚಾರಕರಿದ್ದಾರೆ, ಉಸ್ತುವಾರಿಗಳು, ಪ್ರಶ್ನೆ ಪತ್ರಿಕೆ ತಯಾರಿಕೆ ಮಾಡುವವರು, CCTV ಕ್ಯಾಮ್ರಾ, ಲ್ಯಾಪ್ಟಾಪ್ ಎಲ್ಲ ಹಂತಗಳು ಕೂಡ ಲಕ್ಷಾಂಶ ಖರ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಈ ರೀತಿ ಮಂಡಳಿ ಮಾಡಿಕೊಟ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ, ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.